ಹೆಣ್ಮಕ್ಳಿಗೆ ಮಿರರೇ ಇಷ್ಟ. ಸೊ ಇಷ್ಟು ದೊಡ್ಡ ಮಿರರ್ ಮಾಡಿಸ್ಕೊಂಡಿರೋದು ಏನಕ್ಕೆ ನಾನು? ಮಿರರ್ ನೀವೇ ಮಾಡೋಕ್ಕೆ ತಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಹಾಕಿದ ವಿಡಿಯೋಗೆ ನನಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಗ್ಗೆ ತಿಳಿಸಿದಾಗ ತುಂಬ ಜನ ಮೆಸೇಜ್ ಮಾಡಿದ್ರಿ ನನಗೆ, ಕೇಳಿದ್ದೀರಾ ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಅಂತೆಲ್ಲ. ಸೊ ಎಲ್ಲರಿಗೂ ನಾನು ಆನ್ಸರ್ ಮಾಡಿದ್ದೀನಿ. ನಾನು ಏರ್ ವಾಶ್ ಆದಮೇಲೆ, ಸೊ ಏನು ಆಯಿಲ್ ಅಪ್ಲೈ ಮಾಡಿರ್ತೀನಿ, ಏರ್ ವಾಶ್ ಆದಮೇಲೆ ನಾನು ಇನ್ನೊಂದು ಅದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ತುಂಬ ಖುಷಿ ಆಯಿತು ನಿನ್ನೆ ರೆಸ್ಪಾನ್ಸ್ ಮಾಡಿದ್ದು ನನ್ನ ವಿಡಿಯೋಗೆ. ಪ್ರತಿ ಒಂದು ಲೈನ್ನು ನೋಡಿದ್ದೀರಾ ನೀವು, ಅದನ್ನು ನೋಡಿ ನನಗೆ ರಿಪ್ಲೈ ಮಾಡಿದ್ದೀರಾ, ಕಂಗ್ರ್ಯಾಟ್ಸ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ. ಅಫ್ಕೋರ್ಸ್ ಇದು ನೋಡಿದ್ದೀರಾ ಅನ್ಕೋತೀನಿ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಪ್ರಮೋಷನ್ ಮಾಡ್ತಿರ್ತಾರೆ ಕೆಲವರು, ಇದನ್ನು ಮಾಡಿದ್ದಾರೆ ತುಂಬ ವಿಡಿಯೋ. ಬಟ್ ಇದನ್ನು ನಾನು ಈಗ ಯೂಸ್ ಮಾಡ್ತಿರೋದಲ್ಲ. ಇದನ್ನು ಅಷ್ಟೇ ಐ ಥಿಂಕ್ ನಾನು 2 ಇಯರ್ ಬ್ಯಾಕ್, 2 ಇಯರಿಂದನೂ ಯೂಸ್ ಮಾಡ್ಕೊಂಡು ಬಂದಿರೋದು. ಚೆನ್ನಾಗಿದೆ ಅದನ್ನು. ಸೊ ಏರ್ ಫಾಲ್ ಇದಕ್ಕೆಲ್ಲ ಒಂದು ಗುಡ್ ಅದು. ಸೊ ಅದು ಯಾವುದು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ. ಆ್ಯಂಡ್ ಅದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ರೋಸ್ಮೆರಿ ವಾಟರ್, ಇದು ತುಂಬಾ ಚೆನ್ನಾಗಿದೆ. ಇದ್ರ ಸ್ಮೆಲ್ಲು ಇದನ್ನು ನ್ಯಾಚುರಲ್ ಆಗೂ ನೀವು ಅದನ್ನು ಪೌಡ್ರ್ ಸಿಗುತ್ತೆ, ಅದು ರೋಸ್ಮೆರಿದು. ಅದನ್ನು ತಂದು ಮನೇಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು, ಹಾಗೂ ಮಾಡ್ಬೋದು. ಬಟ್ ನಾನು ಟೈಮ್ ಇರಲ್ಲ ಅಂತಲ್ಲ, ಸೊ ಸೋಂಬೇರಿ. ಅದು ಬದಲು ನಾನು ಈ ಥರ ಒಂದು ಬಾಟ್ಲೆ ತೊಗೊಂಡಿರ್ತೀನಿ. ಐ ಥಿಂಕ್ ಇದು ನನ್ನ ಈಗ ಈ 2 ಮಂತ್ಸಲ್ಲಿ ಇದು 4ನೇ ಬಾಟ್ಲಿದು. ತುಂಬ ಯೂಸ್ ಮಾಡ್ತೀನಿ ಇದನ್ನು ನಾನು. ಸ್ನಾನ ಮಾಡಿ ಬಂದ ಮೇಲೆ ನಾನು ಇದನ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಒಳ್ಳೆ ರಿಸಲ್ಟ್ ಇದೆ. ನೋಡಿ, ನನಗೆ ಏರ್ ಗ್ರೋತ್, ಫ್ರಂಟ್ ಏರ್ ಗ್ರೋತ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಆ್ಯಂಡ್ ಇದು ನನ್ನ ಫೇವ್ರೇಟ್. ಇದು ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡ್ತಿರೋದನ್ನ ನಾನು ನಿಮಗೆ ಹೇಳ್ತಿದ್ದೀನಿ. ಚೆನ್ನಾಗಿದೆ. ನಿಮಗೆ ಏನಾದರೂ ಏರ್ ಫಾಲ್ ಜಾಸ್ತಿ ಆಗ್ತಿದೆ ಅಂದರೆ, ಏರ್ ಆಯಿಲ್ ಬಿಟ್ಟು ನೆಕ್ಸ್ಟ್ ಯೂಸ್ ಮಾಡ್ಬೋದು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ ಇದು. ಸೊ ಯೂಸ್ ಮಾಡ್ಬೋದು. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಸ್ಕ್ಯಾಲ್ಪ್ ಯೂಸ್ ಮಾಡಬೇಕು. ಸ್ಕ್ಯಾಲ್ಪ್ ಯೂಸ್ ಮಾಡಿ ಸ್ವಲ್ಪ ಮಸಾಜ್ ಮಾಡಾದ್ಮೇಲೆ ನೀವು ಬೇಕಿದ್ರೆ ಇರ್ಗೂ ಅಪ್ಲೈ ಮಾಡ್ಬೋದು. ಇದು 3 ಥರ ಯೂಸ್ ಮಾಡ್ಬೋದು. ಒಂದು ಏರ್ ಸ್ಟೈಲ್ ಮಾಡುವಾಗ್ಲೂ ಸ್ಪ್ರೇ ಮಾಡ್ಕೋಬೋದು ಇದನ್ನು. ಆ್ಯಂಡ್ ಸ್ನಾನ ಮಾಡಿ ಬಂದಮೇಲೂ ಇದನ್ನು ಸ್ಪ್ರೇ ಮಾಡ್ಕೋಬೋದು. ಇದನ್ನು ನೈಟು ಸಹ ಸ್ಪ್ರೇ ಮಾಡಿ ಮಲ್ಕೋಬೋದು. ಸೊ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಇದರಿಂದ, ಹಚ್ಚಿ ಮಲಗೋದ್ರಿಂದ. ಆ್ಯಂಡ್ ಸ್ಮೆಲ್ಲಿಂದ ಯಾಕೆಂದರೆ ಇದು ಗುಡ್ ಸ್ಮೆಲ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಯೂಸ್ ಮಾಡ್ತೀನಿ ಅನ್ನೋರು, ಸ್ಮೆಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಯೂಸ್ ಮಾಡ್ತೀನಿ ಅನ್ನೋರು, ನೀವು ಏರ್ ವಾಶ್ ಮಾಡ್ತಿರ್ತೀರಲ್ಲ, ಸೊ ಅವಾಗಲೇ ಶಾಂಪೂ, ಕಂಡೀಷ್ನರ್, ಮಾಸ್ಕ್ ಇದೆಲ್ಲ ಯೂಸ್ ಮಾಡಾದ್ಮೇಲೆ ಇದನ್ನು ಸ್ಪ್ರೇ ಮಾಡಿ ಒಂದು 15 ಮಿನಿಟ್ ಬಿಟ್ಟು ಏರ್ ವಾಶ್ ಸಹ ಮಾಡ್ಬೋದು. ಸೊ ಒಂದು ಅರ್ಧ ಗಂಟೆನಾದ್ರು ತಲೆಯಲ್ಲಿ ಇರಬೇಕು ಇದನ್ನು. ಸೊ ಹೀಗೆ ಸ್ಪ್ರೇ ಮಾಡಿ ಅದಕ್ಕೆ ಸ್ವಲ್ಪ ನಿಮ್ಮ ಕೈಲೇನೆ ಮಸಾಜ್ ಮಾಡಿ. ತುಂಬ ಹಾರ್ಷಾಗಿ ಮಾಡಬೇಡಿ. ಒಂದು ಸಿಂಪಲ್, ಅದು ಬಿಸಿ ಒಂದು ಸ್ವಲ್ಪ ಕೈ ನಿಮ್ಮ ಏನದು ಸಾಫ್ಟ್ ಇದೆ ಅದನ್ನು ಜಸ್ಟ್ ಹಿಂಗೆ ರೋಲ್ ಮಾಡಿ ಅಷ್ಟೇ. ಸೊ ಸರ್ಕಲ್ ಮೋಷನಲ್ಲಿ ಈ ಥರ ಸ್ಕ್ಯಾಲ್ಪ್ನ ಹಿಂಗೆ ಮಸಾಜ್ ಮಾಡಿ.
ನಿಮಗೆ ಏರ್ ಫಾಲ್ ಎಲ್ಲಿ ಜಾಸ್ತಿ ಆಗುತ್ತೆ, ಕೆಲವ್ರಿಗೆ ಫ್ರಂಟ್ ಅಲ್ಲಿ ಆಗುತ್ತೆ, ಕೆಲವ್ರಿಗೆ ಫುಲ್ ಇಲ್ಲ ಮಧ್ಯ ನೆತ್ತಿಯ ಮೇಲೆ ಇಲ್ಲಿ ಪಾರ್ಟ್ಸ್ ಅಲ್ಲಿ ಆಗುತ್ತೆ. ಸೊ ಅಲ್ಲಿ ನೀವು ಹೆಚ್ಚು ಸ್ಪ್ರೇ ಮಾಡಿ ಇದು ಮಸಾಜ್ ಕೊಡ್ಬೋದು. ಅದು ಯಾವ ಏರ್ ಸೆರಮ್ ಅಂತ ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ, ಓಕೆನಾ. ಆ್ಯಂಡ್ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಅನ್ನೋದನ್ನ ಕೇಳಿದ್ದೀರಾ, ಅದನ್ನು ಅಷ್ಟೇ ನೆಕ್ಸ್ಟ್ ವಿಡಿಯೋಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ಏರ್ ಸೆರಮ್ ಇದು ಡ್ರೈ ಇರೋರಿಗೆ ಮತ್ತು ಫ್ರಿಜಿ ಏರ್ ಟಫ್ ಇರೋರಿಗೆ ಇದು ತುಂಬ ಚೆನ್ನಾಗಿದೆ ಏರ್ ಸೆರಮ್. ಸೊ ಇದು ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಅದು ಯಾವುದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ಏರ್ ಸೆರಮ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಕೈಗೆ 2-3 ಡ್ರಾಪ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಈ ಥರ ರಬ್ ಮಾಡಿ ಆಮೇಲೆ ನೀವು ಫೀಲಿಗೆ ಹಚ್ಚಬೇಕು. ಇಲ್ಲಾಂದರೆ ಅದೊಂಥರ ಆಯಿಲಿ ಥರ ಫೀಲ್ ಆಗುತ್ತೆ. ಅದು ಸ್ವಲ್ಪ ಆಯಿಲ್ಗೆ ಅದಕ್ಕೇ ಸ್ವಲ್ಪ ಬಿಸಿ ಮಾಡಬೇಕು ಕೈಯಲ್ಲಿ. ಸೊ ಈ ಥರ ಹಿಂಗೆ ರಬ್ ಮಾಡಿ ಆಮೇಲೆ ಹಚ್ಚೋದ್ರಿಂದ ಸೊ ನಿಮಗೆ ಅದು ಆಯಿಲಿ ಥರ ಫೀಲ್ ಆಗಲ್ಲ. ಇದು ತುಂಬ ಸಾಫ್ಟಾಗಿರುತ್ತೆ. ನೀವು ಯಾವುದೇ ಥರ ಹೇರ್ ಡ್ರೈಯರ್ ಆಗಿರ್ಬೋದು, ಸ್ಟ್ರೈಟ್ನಿಂಗ್ ಆ್ಯಂಡ್ ಕರ್ಲಿ ಯಾವ್ದು ಯೂಸ್ ಮಾಡಿದ್ರು ಇದನ್ನು ಯೂಸ್ ಮಾಡ್ಬೋದು. ಇದು ಬೆಸ್ಟ್, ಇದು ಚೆನ್ನಾಗಿದೆ. ಸೊ ಆದಷ್ಟು ನೀವು ಮನೇಲಿದ್ದಾಗ ಡ್ರೈಯರ್ ಇದೆಲ್ಲನೂ ಆದಷ್ಟು ಅವಾಯ್ಡ್ ಮಾಡಿ. ಸೊ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ಯೂಸ್ ಮಾಡಿ, ಅವಶ್ಯಕತೆ ಇಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಅಷ್ಟು ಏನಾದರೂ ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ನಾನು ಯೂಸ್ ಮಾಡೋದು. ಅದು ಅವಶ್ಯಕತೆ ಇಲ್ಲ ಅಂದರೆ ನಾನು ಇದನ್ನ ಯೂಸ್ ಮಾಡೋಕ್ಕೆ ಹೋಗೋದೇ ಇಲ್ಲ ಏರ್ ಡ್ರೈಯರ್ನ, ಓಕೆನಾ. ಕೂಮು ಅಷ್ಟೇ, ಬಚನ್ಗೆ ಸೊ ಈ ಥರ ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ಏರ್ ಡ್ಯಾಮೇಜ್ ಆಗುವಂಥ ತುಂಬ ವರ್ಷದಿಂದ ಎಲ್ಲರೂ ಇದೇ ಯೂಸ್ ಮಾಡೋದು. ಬಟ್ ಹೇಳ್ತಿರೋದು ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದೇ ಬಚನ್ಗೆ ಯೂಸ್ ಮಾಡೋದು. ನಾನು ಯಾವುದೇ ಹೇರ್ ಸ್ಟೈಲ್ ಮಾಡಿದ್ರೂ ಅಷ್ಟೇ ಸೊ ಇದೇ ಯೂಸ್ ಮಾಡೋದು. ಇದು ಬೆಸ್ಟು. ನೀವು ತಲೆ ಸಿಕ್ ಆಗಿರೋದು ರಿಮೂವ್ ಮಾಡೋಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಇದು ಬೆಸ್ಟ್. ಇದು ಚೆನ್ನಾಗಿದೆ. ಈ ಥರ ಸಿಕ್ಕಿದ್ರೆ ಯೂಸ್ ಮಾಡಿ. ಸಿಗುತ್ತೆ ಅಫ್ಕೋರ್ಸ್ ಮಾರ್ಕೆಟಲ್ಲಿ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಿಮಗೂ ಅಷ್ಟೇ, ನಿಮಗೂ ಸಜೆಸ್ಟ್ ಮಾಡ್ತೀನಿ ಅದೇ ಥರ ಕುಮ್ಮಿ ಯೂಸ್ ಮಾಡಿ. ಸೊ ಒಳ್ಳೇದದು, ಯಾವುದೇ ಥರ ಹೇರ್ ಡ್ಯಾಮೇಜ್ ಆಗಲ್ಲ. ಇದು ನೋಡಿದವರೆಲ್ಲ ನೆಕ್ಸ್ಟು ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡಿ. ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಸ್ಕಿನ್ಗೆ, ನಿಮ್ಮದು ಕ್ಲಿಯರ್ ಸ್ಕಿನ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಓಕೆ, ಕೆಲವರು ತುಂಬ ಹೇಗೆ ಯೂಸ್ ಮಾಡ್ತೀರಾ ನೀವು, ಅದ್ರದ್ದು ಟಿಪ್ಸ್ ಹೇಳಿ ಅಂತ ಅಂದ್ಕೊಂಡೆಲ್ಲ ಕೇಳಿದ್ರಿ. ಅಫ್ಕೋರ್ಸ್ ನಿಮ್ಮ ನೆಕ್ಸ್ಟ್ ವಿಡಿಯೋ ಸ್ಕಿನ್ ಕೇರ್ ಬಗ್ಗೆ ನಾನು ವೀಕ್ಲಿ ಸ್ಕಿನ್ ಕೇರ್ ಮತ್ತು 15 ಡೇಸ್ಗೊಂದ್ಸಲ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ, ನಾನು AM PM ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನನಗೆ ಮೆಸೇಜ್ ಮಾಡಿ. ಅದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನನ್ನ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ನಾನು ಏನು ಯೂಸ್ ಮಾಡ್ತೀನೋ ನಾನು ಅದನ್ನು ತೋರಿಸ್ತೀನಿ. ಸೊ ನನ್ನದು ಯಾವ ಸ್ಕಿನ್ ಟೈಪ್ ಇರ್ಬೋದು, ಸೊ ಆ ಸ್ಕಿನ್ಗೆ ನಾನು ಮ್ಯಾಚ್ ಆಗುವಂಥ ಕ್ರೀಮ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಫೇಸ್ ಸಿರಮ್ ಆಗಿರ್ಬೋದು, ಇದನ್ನೆಲ್ಲ. ಇನ್ನೊಂದು ನನ್ನ ಫೇಶಿಯಲ್ ಏರ್ ರಿಮೂವ್ ಮಾಡ್ತೀರಾ ನೀವು ಅಂತಲೂ ಸಹ ಕೇಳಿದ್ರಿ. ಸೊ ಅದಕ್ಕೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮನ್ನು ನಾವು ಫಸ್ಟ್ ಇಷ್ಟಪಡಬೇಕು, ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ನಾವು ಇಷ್ಟಪಟ್ಟಷ್ಟು ಸೊ ಒಂದು ಕಾನ್ಫಿಡೆಂಟ್ ಲೆವೆಲ್ ಅನ್ನೋದು ಒಂದು ಜಾಸ್ತಿ ಆಗುತ್ತೆ. ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ, ಹೊರಗಡೆ ಮಾತಾಡಬೇಕಾದ್ರೂ ಅಷ್ಟೇ, ಮೊದಲು ನಮ್ಮನ್ನು ನಾವು ಇಷ್ಟಪಡಬೇಕು, ನಮ್ಮನ್ನು ನಾವು ಲವ್ ಮಾಡಬೇಕು, ಆಮೇಲೆಲ್ಲ, ಓಕೆನಾ. ಎಲ್ಲರೂ ಅಷ್ಟೇ ಮಾಡೋದು ಅದೇನೆ, ಅವ್ರನ್ನ ಅವರು ಇಷ್ಟಪಡ್ತಾರೆ ಫಸ್ಟ್. ಬೇರೆಯವರೆಲ್ಲೋ ತುಂಬ ಅಪರೂಪ, ಎಲ್ಲರೂ ಅವ್ರು ಬೇರೆಯವ್ರಿಗೋಸ್ಕರ ಡಿಪೆಂಡ್ ಆಗಿರುವಂಥದ್ದು. ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮನ್ನು ನೀವು ಫಸ್ಟು ಇಷ್ಟಪಡಿ, ಲವ್ ಮಾಡಿ. ನಿಮ್ಮನ್ನು ನೀವು ಫಸ್ಟ್ ಲವ್ ಮಾಡಿ. ಸೊ ನನ್ನನ್ನು ನಾನು ಇಷ್ಟಪಡೋದಕ್ಕೆ ನಾನು ಇಷ್ಟು ಖುಷಿಯಾಗಿ ಹ್ಯಾಪಿಯಾಗಿರ್ತೀನಿ ಯಾವಾಗಲೂ. ನಾನು ಯಾರೇ ಬೇರೆ ವಿಷಯಕ್ಕೆ ತಲೆ ಹಾಕಕ್ಕೆ ಹೋಗಲ್ಲ. ಸೊ ನನ್ನ ವಿಷಯಕ್ಕೆ ಬಂದ್ರೂ ನನಗೆ ಕೇಳಿ ಬಿಟ್ಬಿಡ್ತೀನಿ, ನನಗೆ ಅವಶ್ಯಕತೆ ಇಲ್ಲ. ಸೊ ಏನಂದರೆ ಒಂದು ಏನೋ ಹೇಳ್ತಾವ್ರು ನೆಗೆಟಿವ್ ಆಗಿ, ನಾನು ಅದನ್ನು ತಗೊಳಕ್ಕೆ ಹೋಗಲ್ಲ, ಓಕೆನಾ. ನಾನೇನು ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ನನ್ನ ಫ್ಯಾಮಿಲಿಗೆ ಗೊತ್ತಿರುತ್ತೆ. ಹಾಗಾಗಿ ಇನ್ನೊಬ್ರು ಎಲ್ಲೋ ಕುತ್ಕೊಂಡು ಮಾತಾಡೋದನ್ನ ನಾನು ಯಾವುದೇ ಮುಂದೆ ಅಂತೂ ಮಾತಾಡೋಕ್ಕಾಗಲ್ಲ, ಹಿಂದೆನೇ ಕುತ್ಕೊಂಡು ಮಾತಾಡಬೇಕು. ಯಾಕೆಂದರೆ ಮುಂದೆ ಮಾತಾಡುವಂಥ ಧೈರ್ಯನೂ ಸಹ ಇರಲ್ಲ ನಿಮ್ಗೊಳಗೆ. ಏನೇ ಇದ್ರೂ ಮುಂದೆ ಹಂಗೆ ಹಿಂಗೆ ಅಯ್ಯೋ ಪಾಪ ಗೀಪ ಅಂತ ಅಂದ್ಕೊಂಡೆಲ್ಲ ಇರ್ತೀರಾ. ಬಟ್ ಹಿಂದೆ ನಾವೇನೋ ದೊಡ್ಡ ಪಾಪ ಮಾಡಿದ್ದೀವೇನೋ ಅನ್ನೋ ಮಟ್ಟ ರೇಂಜ್ಗೆ ಒಬ್ರ ಹತ್ರ ಹೇಳ್ಕೊಂಡಿರ್ತೀರ. ಸೊ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅದಕ್ಕೆಲ್ಲ.
ನನ್ನ ಲೈಫು ನನಗೆ, ನಿಮ್ಮ ಲೈಫು ನಿಮಗೆ. ನಾನು ನಿಮ್ಮ ವಿಷಯಕ್ಕೆ ಬರಲ್ಲ, ನೀವು ನನ್ನ ವಿಷಯಕ್ಕೆ ಬರಬೇಡಿ ಅಂತಾನೆ ನಾನು ಹೇಳೋದು ಇವತ್ತಿಗೂ. ಓಕೆ, ಹಾಗಾಗಿ ನಮ್ಮ ಫೇಸ್ನ ನಾವು ಕ್ಲೆನ್ಸ್ ಮಾಡಿದ್ರು ಎಷ್ಟು ಧೂಳು ಇರುತ್ತೆ ಗೊತ್ತಾ ಸ್ಕಿನ್ನಲ್ಲಿ. ಗೆಟ್ ರೆಡಿ ವಿಡಿಯೋ ಮಾಡುವಾಗ ತುಂಬ ಜನ ಕೇಳಿದ್ದು, ಏನಕ್ಕೆ ಜಾಸ್ತಿ ಮಿರರ್ ಮುಂದೆನೇ ಮಾಡ್ತೀಯಾ ಅಂತ. ಹೆಣ್ಮಕ್ಳಿಗೆ ಮಿರರೇ ಇಷ್ಟ. ಸೊ ಇಷ್ಟು ದೊಡ್ಡ ಮಿರರ್ ಮಾಡಿಸ್ಕೊಂಡಿರೋದು ಏನಕ್ಕೆ ನಾನು? ಮಿರರ್ ಮುಂದೆ ಮಾಡೋಕ್ಕೆ ತಾನೆ. ಹೇಗೆ ಮಾಡ್ತೀನಿ ಅಂದರೆ, ನಾನು ಅದನ್ನು ಫೋನ್ನ ಸ್ಟ್ಯಾಂಡ್ ಮೇಲೆ ಇಟ್ಟು, ರಿಂಗ್ ಲೈಟ್ ಸ್ಟ್ಯಾಂಡ್ ಇದೆಯಲ್ಲ, ಸೊ ಅಲ್ಲಿಗೆ ನಾನು ಅದನ್ನು ಸ್ಟಿಕ್ ಮಾಡಿ, ಸೊ ಬ್ಯಾಕ್ ಸೈಡಲ್ಲಿ ನಂದು ರಿಂಗ್ ಲೈಟ್ ಮತ್ತು ಫೋನ್ ಇದೆ, ಸೊ ಅದು ಕ್ಯಾಪ್ಚರ್ ಆಗ್ತಿರೋದು ಮಿರರಲ್ಲಿ. ಓಕೆನಾ? ಅದು ಕಾಣ್ತಿಲ್ಲ. ಸೊ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಝೂಮ್ ಮಾಡಿರ್ತೀನಿ. ಅದನ್ನು ಬ್ಯಾಕ್ ಸೈಡಲ್ಲಿ ಇತ್ತು ಅಂದರೆ ಫುಲ್ ನನ್ನ ರೂಮೇ ಕಾಣುತ್ತೆ, ಅಷ್ಟು ಸ್ಪೇಸ್ ಇದೆ. ಸೊ ಹಾಗಾಗಿ ನಾನು ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಝೂಮ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಿರೋದು. ಸನ್ಸ್ಕ್ರೀನ್, ಈ ಸಮ್ಮರ್ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಮನೇಲಿದ್ದರೂ ಅಷ್ಟೇ, ಹೊರಗಡೆ ಹೋದಾಗಂತೂ ಮಿಸ್ಸೇ ಮಾಡಬೇಡಿ. ಆ್ಯಂಡ್ ಮನೇಲಿದ್ದಾಗ್ಲೂ ಎಸ್ಪೆಷಲಿ ಅಡುಗೆ ಮನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಹೆಣ್ಮಕ್ಳಿಗೆ ನಾವು ಅಡುಗೆ ಮಾಡುವಾಗಲೂ ಅಷ್ಟೇ ಆ ಬಿಸಿ ನಮ್ಮ ಮುಖಕ್ಕೆ ಏನದೆ ಬೀಳುತ್ತೆ. ಸೊ ಹಾಗಾಗಿ ಅಡುಗೆ ಮನೆಗೆ ಹೋದಾಗಲೂ ಅಷ್ಟೇ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಹೋಗಿ. ಓಕೆನಾ? ಸನ್ಸ್ಕ್ರೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಅಷ್ಟೇ, ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು. ಓಕೆನಾ? ಸನ್ಸ್ಕ್ರೀನ್ ಇಲ್ಲಂತಲೇ ಹೊರಗಡೆನೂ ಹೋಗ್ಬೇಡಿ, ಕಿಚನ್ ಹೋಗ್ಬೇಡಿ. ಆ್ಯಕ್ಚುಲಿ ಈಗ ಸಮ್ಮರಲ್ಲಿ ನೀವು ಮನೇಲಿ ಯೂಸ್ ಮಾಡಲೇಬೇಕು ಎಲ್ಲರೂ, ಅಡುಗೆ ಮನೆಗೆ ಅಂತಲ್ಲ. ಸೊ ಏನದು ಬಿಸಿ ಏನು ಕಾವಿದೆ ಮನೆ ತುಂಬ, ಅದು ಬಿಸಿ ಬಿಸಿ ಥರ ಫೀಲ್ ಆಗ್ತಿರುತ್ತೆ. ನಮ್ಮ ಮನೇಲಂತೂ ತುಂಬಾ ಒಂಥರ ಫುಲ್ಲು ಬೆಂಕಿಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾನೆ ಇರ್ತೀನಿ ಅವಾಗ. ಸ್ಕಿನ್ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಅದಕ್ಕೆಲ್ಲ ಟೈಮ್ ಕೊಡಲೇಬೇಕು. ಏನಂತಾರೆ, ಸ್ಕಿನ್ಗಾಗಲಿ ನಮಗಾಗಲಿ ಟೈಮ್ ಕೊಟ್ಟು ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಓಕೆನಾ? ನಾನು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಅದು. ಈಗ ಸಮ್ಮರ್ ಟೈಮಲ್ಲಿ ಅವರವರ ಸ್ಕಿನ್ ಟೋನ್ ಒಂದೊಂದ್ಸಲ ಚೇಂಜ್ ಆಗುತ್ತೆ. ಸೊ ಸಮ್ಮರ್ಗೊಂದ್ಸಲ, ವಿಂಟರ್ಗೊಂದ್ಸಲ ಎಲ್ಲ ಚೇಂಜ್ ಆಗುತ್ತೆ. ಸಮ್ಮರಲ್ಲಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅನ್ನೋದು ಸಹ ನಿಮಗೆ ನನ್ನ ಫೇವ್ರೆಟ್. ತುಂಬ ಚೆನ್ನಾಗಿದೆ ಇದು. ನಾನು ಒದ್ದೇಲಿದ್ದಾಗ ಕೂದಲನ್ನ ಯಾವುದೇ ಕಾರಣಕ್ಕೂ ಬಾಚಲ್ಲ. ಓಕೆನಾ? ಅದನ್ನ ಏರ್ ಫಾಲ್ ಆಗುತ್ತೆ. ಹಾಗಾಗಿ ಕೂದಲನ್ನ ಫುಲ್ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ಅದು ಡ್ರೈ ಆದಮೇಲೆ ನಾನು ಇದ್ದೇ ಬಾಚೋದು. ಓಕೆನಾ? ಜಾಸ್ತಿ ನಾನು ಕೂದಲು ಅಷ್ಟೇ ಮನೇಲಿದ್ದಾಗ ನಾನು ಬಿಡಕ್ಕೆ ಹೋಗಲ್ಲ, ಅದನ್ನು ರೋಲ್ ಮಾಡಿ ಎತ್ತು ಕಟ್ಬಿಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದು, ನಾವು ಟವಲ್ ಯೂಸ್ ಮಾಡೋದು ಅಷ್ಟೇ ವೆರಿ ಇಂಪಾರ್ಟೆಂಟು. ಕೆಲವ್ರು ತಲೆಗೆ ಒದ್ದೆ ಬಟ್ಟೆ ತಲೆ ಕಟ್ತಾರಲ್ಲ, ಸೊ ಎಲ್ಲನೂ ಎತ್ತಿ ಹಿಂಗೆ ಹಿಂದೆ ಕಟ್ಬಿಡ್ತಾರೆ. ಅದೇನಾಗುತ್ತೆ, ಅವಾಗ ಈ ಪೋರ್ಷನ್ ಏನಿದೆ ಇಲ್ಲಿರೋ ಏರೆಲ್ಲ ಬ್ರೇಕ್ ಆಗುತ್ತೆ. ಅದು ಎಳ್ದಂಗೆ ಆದಾಗ ಇದು ಎಳ್ಕೊಳ್ಳುತ್ತೆ ಇಲ್ಲಿ. ಈಗ ಫೋರ್ಹೆಡ್ ಹತ್ರ ಎಲ್ಲ ಕೆಲವ್ರಿಗೆ ತುಂಬ ಏರ್ ಫಾಲ್ ಅಂದ್ಕೊಂಡೆಲ್ಲ ಆಗಿರುತ್ತೆ. ಸೊ ಈ ಥರ ನೀವು ತಲೆಗೇನಾದರೂ ಟವಲ್ ಆರ್ ಕಾಟನ್ ಬಟ್ಟೆ ಏನು ಯೂಸ್ ಮಾಡ್ತೀರಾ ಅದನ್ನು ಮಾಡಬೇಕಾದ್ರೆ ಯಾವ ಥರ ಟವಲ್ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಇದಿಷ್ಟು ನಾನು ಯೂಸ್ ಮಾಡುವಂಥ ಪ್ರಾಡಕ್ಟು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ.